ನಮಸ್ಕಾರ ರೀ ಎಲ್ಲರಿಗೂ. ನೋಡಿರಿ, ನಾವು ದಾವಣಗೆರೆಯಿಂದ ಜೋಗ ಟ್ರಿಪ್ ಹೊಂಟಿದ್ವಿ. ಮಗಳು, ಅಳಿಯ, ಮಗ, ಮೊಮ್ಮಕ್ಕಳ ಜೊತೆಗೆ ಮನೆಯಿಂದ ಹೋಗೋ ಹೊತ್ತಿನ ಒಂದೆರಡು ಫೋಟೋ ತಗೊಂಡಿದ್ವಿ, ಹಾಕಿದ್ವಿ. ಇವಾಗ ಹೊಂಟೇವೆ ನೋಡಿರಿ. ಟಿಫನ್ನು ಮಾಡಿಲ್ಲ, ಸ್ನಾನ ಪೂಜೆ ಮುಗಿಸ್ಕೊಂಡು ಹೊಂಟೇವಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ನಂತರ ಟಿಫನ್ ಮುಗಿಸ್ಕೊಂಡು ಜೋಗ ಹೊಂಟ್ತೀವಿ. ಇಲ್ಲಿ ನೋಡ್ರಿ, ಶಾಮನೂರ ಆಂಜನೇಯ ದೇವಸ್ಥಾನ, ಫೇಮಸ್ ದೇವಸ್ಥಾನ. ಶನಿವಾರ ಹೋದ್ರೆ ಕಾಲಿಡಕ್ಕೆ ಜಾಗ ಇರೋಂಗಿಲ್ಲ. ನಾವು ಸಂಡೇ ಬೆಳಗ್ಗೆ ಹೋಗ್ತಾಯಿದ್ದೀವಿ. ಹಿಂಗಾಗಿ ದೇವ್ರ ದರ್ಶನ ತೊಗೊಂಡು ಹೋಗೋಣ ಅಂತ ಹೋದೀನಿ. ಒಳ್ಳೆ ಪೂಜಾ ಟೈಮ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಈ ಆಂಜನೇಯ ದೇವಸ್ಥಾನ ಎದುರಿಗೇನ ಶಿವನ ದೇವಸ್ಥಾನ ಐತಿ, ಅಲ್ಲಿ ಕೂಡ ಹೋಗಿ ಬಂದ್ವಿ. ಭಾನುವಾರ ಆಗಿರೋದ್ರಿಂದ ದೇವ್ರ ದರ್ಶನ ಚೆನ್ನಾಗಾಯಿತು. ಶನಿವಾರ ಬಂದ್ರೆ ಕಾಲಿಡಕ್ಕೆ ಜಾಗ ಇರ್ತಿರಂಗಿಲ್ಲ, ಅಷ್ಟು ರಶ್. ಶಿವನ ದೇವಸ್ಥಾನ ನೋಡ್ರಿ, ಎದುರುಗಡೆನೇ ಅದಾವೆ, ಎರಡು ಎದುರ ಬದ್ರ ಅದಾವು. ಅಲ್ಲಿ ಹೋಗಿ ದೇವ್ರ ದರ್ಶನ ತೊಗೊಂಡ್ವಿ. ಎಷ್ಟು ಚೆನ್ನಾಗದಾವೆ ನೋಡ್ರಿ ದೇವಸ್ಥಾನಗಳು. ಆಂಜನೇಯ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ದರ್ಶನ ತೊಗೊಂಡು ನಾವು ಮುಂದೆ ಸಾಗಿದ್ವಿ. ಇವಾಗ ನೋಡ್ರಿ, ನಾವು ಹೋಟೆಲಿಗೆ ಹೊಂಟಿವಿ. ಹೋಟೆಲಿಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ಮುಂದೆ ನಮ್ಮ ಟ್ರಿಪ್ ಸ್ಟಾರ್ಟ್ ಆಕತಿ. ಜೋಗಕ್ಕೆ ಹೋಗೋ ಪ್ರಯಾಣ ಸ್ಟಾರ್ಟ್ ಆಕತಿ. ಇಲ್ಲೊಂದು ಸುಂದರವಾದ ಒಂದು ಹೋಟೆಲ್ ತೋರಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗೈತಿ ಅಂತ. ನೋಡ್ರಿ, ಇದೇ ಹೋಟೆಲಿಗೆ ಬಂದ್ವಿ, ಶಾಕಂಬರಿ ಅಂತ. ಎಷ್ಟು ನ್ಯಾಚುರಲ್ ಆಗೈತಿ, ಎಷ್ಟು ಚೆನ್ನಾಗೈತಿ ನೋಡ್ರಿ. ಇದು ದಿ ಕೆಫೆ ಶಾಕಂಬರಿ ಅಂತೈತಿ. ಇಲ್ಲಿ ಒಳಗಡೆ ಏನೆಲ್ಲ ಐತಿ ನೋಡ್ರಿ, ಈ ಥರ ಐತಿ. ಭಾಳ ಖುಷಿ ಆಯ್ತು ನಮ್ಗೆ ಈ ಹೋಟೆಲ್ಗೆ ಹೋಗಿ. ಒಂಥರ ನ್ಯೂ ಟೈಪ್ ಐತಿ. ಇಲ್ಲಿ ಪಕ್ಷಿಗಳದಾವು. ಇಲ್ಲಿ ವೆರೈಟಿ ಆಫ್ ಟಿಫನ್ ಸಿಗ್ತದೆ. ಏನೆಲ್ಲ ತಿಂಡಿಗಳು, ವಿಧ ವಿಧವಾದ ತಿಂಡಿಗಳು ಸಿಗ್ತಾವೆ. ಇಲ್ಲಿ ನೋಡ್ರಿ, ತುಳಸಿ ಕಟ್ಟಿ ಪೂಜೆ ಮಾಡ್ಯಾರು. ಮುಂದೆ ಪಕ್ಷಿಗಳದಾವೆ ನೋಡ್ರಿ, ಇಲ್ಲಿ ಎಷ್ಟು ಚಂದದ ಪಕ್ಷಿಗಳು. ಪಕ್ಷಿಗಳ ಚಿಲಿಪಿಲಿ ಚಿಲಿಪಿಲಿ ಕಲರವ ಕೇಳಿಸಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಅದನ್ನು ನ್ಯಾಚುರಲ್ ಆಗಿ ಇಡೋನು ಅಂತಂದ್ರೆ ಇಲ್ಲಿ ಹಾಡು ಹಾಕಿದ್ರು, ಹಿಂಗಾಗಿ ಹಾಡು ಹಾಕುವಂಗಿಲ್ಲಲ್ಲ ವಿಡಿಯೋದಾಗ. ಅದಕ್ಕೋಸ್ಕರ ಅದನ್ನೆಲ್ಲ ಸ್ಕಿಪ್ ಮಾಡೀವಿ, ಬರೀ ತೋರಿಸೋದು ಮಾಡೀನಿ.
ಇಲ್ಲೆಲ್ಲ ಹೊರಗಡೆ ಕೂತ್ಕೊಂಡು ಟಿಫನ್ ಮಾಡೋಂಗೆ ವ್ಯವಸ್ಥೆ ಐತಿ. ಆದ್ರೆ ಮಳೆ ಆಗಿರೋದ್ರಿಂದ ನಾವು ಒಳಗಡೆ ಕೂತ್ಕೊಂಡ್ವಿ. ಒಳಗೂ ಅಷ್ಟೇ ಚೆನ್ನಾಗೈತಿ. ಆ ಪಕ್ಷಿ ಧ್ವನಿ ಕೇಳೋದು ನೋಡೋದೇ ಒಂದು ಖುಷಿಯಾಗಿತ್ತು. ಇಲ್ಲೆಲ್ಲ ಬ್ಯಾಸ್ಗೆ ಒಳಗೆ ಚಂದ ಕುತ್ಕೊಳಕ್ಕೆ. ಈಗ ಮಳೆ ಐತೆಲ್ಲ, ಹಿಂಗಾಗಿ ಕುಂದ್ರಕ್ಕೆ ಬರೋಂಗಿಲ್ಲ. ಎಲ್ಲ ಮಳೆ ಬಂದು ಹಸಿಗಿತ್ತು. ಒಳಗಡೆ ಕುತ್ಕೊಂಡು ಟಿಫನ್ ಮಾಡಿದ್ವಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಬರ್ದಾರ. ನಿಮ್ಮವರಿಗಾಗಿ ನಾ ನಿನಗೆ ನೀ ನಿನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ. ಕುವೆಂಪು ಅವ್ರದ್ದು ಬರ್ದಾರ ನೋಡ್ರಿ ಇಲ್ಲಿ ವಾಕ್ಯನ. ಎಷ್ಟು ಚೆನ್ನಾಗೈತಿ. ಇಲ್ಲಿ ಒಳಗಡೆ ಬಂದ್ವಿ ನೋಡ್ರಿ. ಒಂಥರ ಏನೋ ಟ್ರೆಡಿಷ್ನಲ್ ಆದಂಥ ಒಂದು ಹೋಟೆಲ್ ಇದು. ಭಾಳ ಅಂದ್ರೆ ಭಾಳ ಚಂದ ಐತಿ. ಎಲ್ರಿಗೂ ಖುಷಿ ಆಯ್ತು ಇಲ್ಲಿ ಬಂದು. ಇದು ಒಳಗಡೆ ನೋಡ್ರಿ, ಫಸ್ಟ್ ರೂಮ್ನಾಗ ನಾವು ಟಿಫನಿಗೆ ಒಳಗಡೆ ಹೋಗ್ತೀವಿ. ಇಲ್ಲೆಲ್ಲ ಎಷ್ಟು ಚಂದ ಡೆಕೋರೇಟ್ ಮಾಡ್ಯಾರ ನೋಡ್ರಿ. ಯಾವುದೋ ಗಾರ್ಡನ್ನು ತೋಟಕ್ಕೆ ಬಂದಂಗೆ ಅನ್ನಿಸ್ತತಿ. ಇಲ್ಲಿ ಹಿಂದೆ ಗಡಿಗೆಗಳದಾವ ನೋಡ್ರಿ, ಮಣ್ಣಿನ ಗಡಿಗೆ, ಕಪ್ಪು ಏನೆಲ್ಲ ಇಟ್ಟಾರು. ಇಲ್ಲಿ ಪುಡಿ ಇಡ್ಲಿ, ಪುಡಿ ದೋಸೆ, ಮಲೆನಾಡು ಕಡುಬು, ತುಪ್ಪದ ಪಡ್ಡು ಏನೆಲ್ಲ ವೆರೈಟಿ ಇದ್ದು. ಇಲ್ಲಿ ದೋಸೆ ತೊಗೊಂಡ್ವಿ, ಮಲೆನಾಡು ಕಡುಬು ತೊಗೊಂಡ್ವಿ, ಇಡ್ಲಿ ತೊಗೊಂಡ್ರು, ಪುಡಿ ಇಡ್ಲಿ ತೊಗೊಂಡರು. ಸೂಪರಾಗಿತ್ತು ಟಿಫನ್ನು. ಅಲ್ಲೇ ಸುತ್ತಮುತ್ತ ಇದ್ರೆ ದಾವಣಗೆರೆಯವರಾಗಿದ್ರೆ ಒಂದು ಸಲ ಭೇಟಿ ಕೊಡ್ರಿ. ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತತಿ. ಏನೆಲ್ಲ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಮಾಡ್ಯಾರ. ಇಲ್ಲಿ ಟಿಫನ್ ಮುಗಿಸ್ಕೊಂಡು ನೋಡ್ರಿ, ದೋಸೆನೂ ಎಷ್ಟು ಚೆನ್ನಾಗದಾವು. ಎಲ್ಲದೂ ಅಷ್ಟೇ ಸೂಪರಾಗಿತ್ತು. ಈ ಮಲೆನಾಡು ಕಡುಬಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇದ್ದು ರೀ. ಭಾಳ ವಿಶೇಷ ಅನ್ನಿಸ್ತು ನಮಗೆ. ಟಿಫನ್ ಮುಗೀತು ನೋಡ್ರಿ. ಟಿಫನ್ ಮುಗಿಸ್ಕೊಂಡು ಇಲ್ಲೇ ಕಾಫಿ ಕುಡಿದು, ಇಲ್ಲಿ ಬೇರೆ ಬೇರೆ ಥರ ಟೀ ಸಿಗ್ತೈತಿ, ಕಾಫಿ. ನಾವು ಕಾಫಿ ಕುಡಿದು ನಮ್ಮ ಪ್ರಯಾಣ ಮುಂದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೊಂಟೀವಿ ನೋಡ್ರಿ. ಜೋಗ ಟ್ರಿಪ್ ಸ್ಟಾರ್ಟ್ ಆಯ್ತು. ಎಲ್ಲಿ ನೋಡಿದ್ರು ಹಚ್ಚನೇ ಹಸಿರು, ಕಣ್ಣಿಗೆ ಹಬ್ಬ. ಭಾಳ ಅಂದ್ರೆ ಭಾಳ ಖುಷಿ ಆಕ್ಕತಿ ಈ ಹಸುರಿನ ಒಂದು ವಾತಾವರಣದಾಗ ನೋಡ್ತಾ ಪ್ರಯಾಣ ಮಾಡೋದು. ಇಲ್ಲಿ ನಡು ಟೀ ಕುಡಿಯೋಕೆ ನಿಲ್ಲಿಸಿದ್ರು ನೋಡ್ರಿ. ಕಾಂದ ಬಜ್ಜಿ ತೊಗೊಂಡ್ವಿ, ಏನು ಚೆನ್ನಾಗಿದ್ವು ಅಂತೀರಿ. ಬಜ್ಜಿ ತಿಂದು ಕಾಫಿ ಕುಡಿದು ಮುಂದಕ್ಕೆ ಹೊಂಟ್ವಿ. ಇನ್ನೇನು ಜೋಗ ಹತ್ತಿರಕ್ಕನ ಐತಿ.
ಮಳೆ ಸಣ್ಣಗೆ ಶುರು ಐತಿ. ಏರಿಸ್ಬೇಕಾ? ಯಾಕೆ? AC ಇಲ್ಲ ನಡೆಯಂಗೆ ಇಲ್ಲ ಇವ್ರಿಗೆ. ನಮ್ಗೆ AC ಅಂದ್ರೆ ಆಗ್ ಬರಲ್ಲ. ಇಟ್ಕೊಂಡ್ರೆ ಬರ್ಬೇಕು. ನೀವು ಮಳೆ ಇದ್ದಾಗ ನಾಳೆ ಆಗೋದಲ್ಲ ಮತ್ತೆ ಇಲ್ಲೇ ತಕೊಂಡನ ಮಳೆ ಇಲ್ಲ ಅಂದ್ರೆ ತಗೊಂಡ್ಬಿಡ್ಬೇಕು. ಸ್ವಲ್ಪ ಐತ್ ಮಳಿ ಐತೋ ಮಳಿ. ಯಾರು ಇಬ್ರು ಹತ್ತಾರ ಯಾರು ಹಾಕೋಣ ಜಾಕೆಟ್ ಏ ನಿಂದು ಒಂದ್ ಐತೋ ದೀಪು ಖರೇದ ಅವಂದು ಐತಿ. ನನಗೊಂದು ಹಾ ಎಲ್ಲರಿಗೂ ಒಂದು ಮಮ್ಮಿಗೊಂದು ನಮಗೊಂದು 4 ಒಟ್ಟ 2 ತಂದಿ ನೋಡ ನಿಮ್ದು. ಇವನು ಒಂದು 5-6 ಅದಾವು, ಒಂದು ಇಟ್ಕೊಂಡ್ ಬರಂಗಿಲ್ಲ. ಹಂಗ ತಂದಿಯ ಅವನೊಂದು ತಂದಾನಂತ ಮತ್ತೆ ನನ್ಗೆ 3 ಅದು ಇಲ್ಲಿ. ಹಾ ಆತಳ ಎಲ್ಲರಿಗೂ ಆತಲ್ಲ. 2 ನನಗೆ ಇಲ್ದಂಗೆ ಆಗತ್ತಿ. ನಿನಗಿಲ್ಲ ಛತ್ರಿ ಇನ್ನೊಂದು ತರ್ಬೇಕಿಲ್ಲ ಮತ್ತೆ ಒಬ್ರಿಗೆ ನನಗೆ ಛತ್ರಿ ಇರ್ತಿತ್ತವ. ಮತ್ತೆ ನಾವಳೆ ಛತ್ರಿ ಕೊಟ್ಟು ಮೌನಂದ್ ಐತಿ ನಂದೈತಿ ಕಾರ್ತಿಕಂದ್ ಐತಿ ಇವ್ರು ಮತ್ತೆ ಅಮ್ಮ ಮತ್ತೆ ದೀಪ ಅಪ್ಪಾಜಿಗೆ ಎಲ್ಲೈತದ ತಡಿ ಬೇಡ ತಡಿ ಕೊಡ್ತೇನೆ. ಅವತ್ತು ಸಂಡೇ ಆಗಿರೋದ್ರಿಂದ ಜೋಗದ ಫುಲ್ ರಶ್ ಅಂದ್ರೆ ರಶ್ ಜೋಗದ ತುಂಬ ಜನ. ಮಳೆ ಇರೋದ್ರಿಂದ ಕಲರ್ ರೈನ್ ಕೋಟ್ ಹಾಕ್ಕೊಂಡು ಜನ ಅಲ್ಲೆಲ್ಲೆಲ್ಲೆಲ್ಲೆ ಬಣ್ಣದ ರೈನ್ ಕೋಟ್ಗಳು ಹಾಕ್ಕೊಂಡು ಅಡ್ಡಾಡ್ತಾ ಇದ್ರು. ನಾವು ತಗೊಂಡು ಎಲ್ಲೋ ಒಳಗ ನಮ್ಮ ಮುಖ ಇಲ್ಲ ಅಂದ್ರೆ ತೋರಿಸ್ಕೊಂಡ್ಬಿಡ್ತಿದ್ವಿ. ಎಲ್ಲೋ ತರಬೇಕಿತ್ತು. ನಾ ತಗೊಂಡೆ ಇನ್ನೇ ನನಗೊಂದು ನೆನಪಾಗ್ಲಿಲ್ಲ ನಿಂಗೆ. ಏನು ಶಾಣೆ ಇಲ್ಲ ಐತ್ ನೋಡಿ ಇವ್ರು ಹಾಕೊಂಡಾರ. ಇಂಥವು ಒಂದೊಂದು ತಗೊಂಡ್ಬಿಟ್ಟಿದ್ರು ಸಿಗಲ್ಲೋಪ. ಸಿಗ್ತಾವ ಸಿಕ್ಕ್ರ ಅವನ್ನ ತಗೊಂಡು ಹಾಕೊಳ್ಳೋಣ. ಚಂದ ಕಾಣಿಸ್ತಾವ ಕಲರ್ ಎಲ್ಲಾರು. ಜೋಗ ನೆನಪು ಅಪ್ಪ ಇಲ್ಲಿ ನೋಡಲ್ಲಿ ಅಷ್ಟು ತಗೊಂಡು ಹಾಕೊಂಡು ಬರ ನೋಡ್ರಿ. ಯಾರು ಡ್ರೆಸ್ಸಿಂಗ್ ಏನು ಇರಲ್ಲ ಇಲ್ಲಿ. ಯಾವ್ದಾರ ಡ್ರೆಸ್ ಹಾಕೋ ನೀವು. ಆ ಬಸ್ನವ್ರು ಸಿಕ್ಕೊಂತಾರ ಅಲ್ಲಿ ಇಲ್ಲಿಂದ ನಮಗೆ ಹತ್ತಿರದಿಂದ ತೋರಿಸ್ತೇನೆ ಅಂತ ಜೀಪ್ನವರು, ಆಟೋದವರು, ಕಾರ್ನವರು ಎಲ್ಲರೂ ಇರ್ತಾರೆ. ಒಬ್ಬರಿಗೆ 200 ರೂಪಾಯಿ ಅಂತ ಕೊಟ್ಟು ನಾವು ಹೋಗಿದ್ದು ದುಡ್ಡು ಕೊಟ್ಟು ಹೋಗಿದ್ದು ಸಾರ್ಥಕ ಆಯ್ತು. ಭಾಳ ಹತ್ತಿರದಿಂದ ನೋಡಿದ್ವಿ, ಭಾಳ ಖುಷಿ ಆಯ್ತು. ಕಣ್ಣಿಗೆ ಮನಸ್ಸು ತೃಪ್ತಿ ಆಗೋಷ್ಟು ಹತ್ತಿರದಿಂದ ನೋಡೇವಿ ನೋಡ್ರಿ. ತೋರಿಸ್ತೇನೆ ನಿಮಗೀಗ. ನಮ್ಮ ಸ್ವಂತ ವೆಹಿಕಲಲ್ಲಿ ಬಿಡಂಗಿಲ್ಲ, ಹಿಂಗಾಗಿ ಜೀಪ್ನ್ಯಾಗ ಹೋದಿವಿ ನಾವು ದುಡ್ಡು ಕೊಟ್ಟು. ಇವರು ಅದು ವೈಟ್ ಕರೆಕ್ಟ್ ಆಗಿತ್ತು ನೋಡ್ರಿ. ಬರ ಇಲ್ಲಿ ನೋಡ್ರಿ ಕೆಳಗೆ ಹೋದ್ರು ಎಲ್ಲರೂ. ನಾ ಹೇಳಿಲ್ಲ ಮೇಲೆ ಹಾಯ್ ಮಾಡ್ರಿ ಮಳೆ ಬರ್ತಾ ಇತ್ತು. ಕೆಲವೊಂದು ಫೋಟೋಗಳನ್ನು ತಕ್ಕೊಂಡ್ರೆ ಅಲ್ಲಿ ಸೂಪರ್ ಅನ್ಬೇಕು ರೀ. ಭಾಳ ಅಂದ್ರೆ ಭಾಳ ಚಂದ ಇತ್ತು. ನೋಡೋಕೆ 2 ಕಣ್ಣು ಸಾಲದು, ಮನಸ್ಸು ತೃಪ್ತಿ ಆಗಷ್ಟು ನೋಡಿದ್ವಿ. ನೋಡ್ರಿ ಹತ್ತಿರದಿಂದ ನೋಡ್ರಿ, ಅಲ್ಲಿ ಎಷ್ಟು ಹತ್ತಿರದಿಂದ ನೋಡೇವಿ. ಅಲ್ಲೊಂದಿಷ್ಟು ಫೋಟೋಗಳನ್ನು ತಗೊಂಡ್ವಿ. ಹತ್ತಿರದಿಂದ ನೋಡೇವಿ.
ಸಭಾಸ್ತುತಿ ಕರೆಕ್ಟಾಗಿ ಅಲ್ಲಿ ಕಾಮನ್ನಾಗಿ ನೋಡಲ್ಲಿ ಮತ್ತು ಆಮೇಲೆ ನೋಡಿದ್ವಿ. ರೇನ್ಕೋಟ್ ತೆಗಿಬೇಕಂದ್ರೆ ಆಗಲಿಲ್ಲ, ಮಳೆ ಬಿಡುತ್ತಾನ ಇಲ್ಲ. ಅವರೆಲ್ಲ ಜರ್ಕಿನ್ ಹಾಕ್ಕೊಂಡಿದ್ರು, ನಾವು ರೇನ್ಕೋಟ್ ಹಾಕ್ಕೊಂಡಿದ್ವಿ. ಮತ್ತು ಇದೇ ಜೀಪ್ನ್ಯಾಗ ಬಂದಿದ್ವಿ. ಇದರಾಗನ ಮತ್ತೊಂದು ಕಡೆ ಹೋಗ್ತೀವಿ ನೋಡ್ರಿ. ನಿಧಾನ ಹತ್ತು ಸೌ ಕೈ ಹಿಡ್ದು ಮೋನಂಗೆ ಕಡಕ್ಕೆ ಬಂದದ. ನಮ್ಮ ಮೋನನ ಜೊತೆ ಕೂತ್ಕೊಂಡೆ. ನನ್ನ ಮಾತು ಭಾಳ ಹೇಳ್ತಾನ ಮೋನು. ಕುಂತಿರ್ತಾ ಬೇಗ ಹತ್ತಕ್ಕಂದ್ರೆ ಬಿಟ್ಟು ಟೈಮ್ ಇಲ್ಲ, ಮತ್ತೆ ಮುಂದೆ ಕಾರ್ಯಕ್ರಮ. ಅದು ನೀರು ಜಾಸ್ತಿ ಬರ್ತದೆ. ನೋಡ್ರಿ ಜನ ನೋಡ್ರಿ ಇಲ್ಲಿ ಎಷ್ಟು ಅದ. ಯಾರು ನೋಡಿಲ್ಲ, ಒಂದು ಸಲ ನೋಡಬೇಕು ಜೋಗದ ಗುಂಡಿನ. ಒಂದಿಷ್ಟು ಫೋಟೋಗಳು ತಗೊಂಡ್ವಿ ಅಲ್ಲೇ. ಮಳೆ ಬಿಡ್ತಾನೆ ಇಲ್ಲ. ಛತ್ರಿ ಖರೀದಿ ಮಾಡಿದ್ವಿ, ರೇನ್ಕೋಟ್ ಖರೀದಿ ಮಾಡಿದ್ವಿ. ಬರೀ 100 ರೂಪಾಯಿಗೊಂದು ರೇನ್ಕೋಟು, ಛತ್ರಿ 200 ರೂಪಾಯಿಗೊಂದು. ಫುಲ್ ಕವರ್ ಆಯ್ತು ನೋಡ್ರಿ. ನಮಗೆ ಎಲ್ಲೂ ಒಂದು ಹನಿ ತೋರಿಸ್ಕೊಳ್ಳಿಲ್ಲ. ಜೋಗದಿಂದ ನಿತ್ಯ ಫಾಲ್ಸ್ ಭಾಳ ಚೆನ್ನಾಗಿರ್ತದೆ. ನಮ್ಮ ಮೋನಿನ ಸಲ ಬಂದು ಇಲ್ಲಿ ನೀರಾಗ ಆಟ ಆಡ್ಬೇಕಂತವನು. ಹೇಳ್ತಿದ್ರು ಎಲ್ಲವನ ನೀನು ಗಾಡಿ ಇದ್ದಲ್ಲಿ ಬರೋದು ಬಿಟ್ಟು ಹ್ಞೂ ಅಲ್ಲಿ ನೀರು ಹೊಂಟಾವ ಭಾಳ. ಹಿಡ್ಕವನ ಎಷ್ಟು ಆಡಿದ್ರು ಸಮಾಧಾನ ಇಲ್ಲ. ನೀರು ಬಿಟ್ಟು ಬರೋಕೆ ತಯಾರಿಲ್ಲ ನೋಡ್ರಿ. ಅಲ್ಲಿ ಒಂದೆರಡು ಫೋಟೋ ತೆಗಿಸ್ಕೊಂಡ್ವಿ. ನಾವು ಜೋಗ ಸಾಕಷ್ಟು ಸಲ ನೋಡಿದ್ವಿ. ಮೊಮ್ಮಗನಿಗೋಸ್ಕರ ಬಂದು ನೋಡಿದ್ದಿಲ್ಲ. ಅವನು ಸಣ್ಣನಿದ್ದಾಗ ನೋಡಿದ್ವಿ.
ಇವನೇ ಮೊಮ್ಮಗ ನೋಡ್ರಿ ಡಾಕ್ಟ್ರ್ ಕೋರ್ಸ್ ಕಲಿಯಕ್ಕೆ ಹೋಗ್ತಾನೆ. ಇನ್ನು 2 ತಿಂಗಳ ರಜಾ ಐತಿ. ಹಾಗಾಗಿ ಅಲ್ಲಿ ಟ್ರಿಪ್ ಅಡ್ಡಾಡಕತ್ತೀವಿ.